ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಬೆಳಗ್ಗಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಎಲ್ಲ ಕೆಲಸಗಳನ್ನು ಶುರು ಮಾಡಿಕೊಂಡೆ. ಮೊದಲು ತಿಂಡಿ ಇವತ್ತು ಮಾಡೋದಕ್ಕಿರಲಿಲ್ಲ. ಇಡ್ಲಿ ನಿನ್ನೆ ಮಾಡಿದ್ದೆ, ಚೌತಿ ಅಂತ ಅಂದ್ಬಿಟ್ಟು ಇಡ್ಲಿ ಸಾಂಬಾರು ಮಾಡಿದ್ದೆ ಅಲ್ವಾ, ಅದು ಸಾಂಬಾರು ಖಾಲಿಯಾಗಿತ್ತು, ಇಡ್ಲಿ ಇತ್ತು. ಮಧ್ಯಾಹ್ನದ ಅಡುಗೆಗೆ ಅಂತ ಅಂದ್ಬಿಟ್ಟು ಸೌತೆಕಾಯಿ ಸಾರೆಲ್ಲ ಮಾಡಿದ್ದೆ, ಅದು ಕೂಡ ಮಿಕ್ಕಿತ್ತು ಹಾಗೆಯೇ. ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದುಬಿಟ್ಟು ತಿಂಡಿ ಕೆಲಸ ಅಂತ ಏನೂ ಇರಲಿಲ್ಲ. ಹಾಗಾಗಿ ಮನೆ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಇಂಥ ಒಂದು ಕ್ಲೀನಿಂಗ್ ಕೆಲಸಗಳನ್ನೇ ಬೆಳಿಗ್ಗೆ ಎದ್ದು ಮಾಡಿದ್ದೆ ನಾನು ಇವತ್ತು. ಹಾಗೆ ನಮ್ಮ ಹಸ್ಬೆಂಡ್ಗೆ ಹುಷಾರಿಲ್ಲ, ಹಾಗಾಗಿ ದೇವ್ರ ಪೂಜೆ ಕೂಡ ನಾನೇ ಮಾಡಬೇಕಾಗಿ ಬಂತು. ಮಗ ಕೂಡ ಮನೇಲಿ ಇರಲಿಲ್ಲ, ಇಲ್ಲ ಅಂತ ಹೇಳಿದರೆ ಅವ ಮಾಡ್ತಾನೆ. ಮಗಳು ಮಾಡ್ಬೋದು ಅಂತ ಹೇಳಿದರೆ ಅವಳಿಗೆ ಕೂಡ ಹುಷಾರಿರಲಿಲ್ಲ, ಸ್ನಾನ ಮಾಡೋ ಹಾಗಿರಲಿಲ್ಲ ಅವಳು ಕೂಡ. ಅವಳಿಗೆ ಕೂಡ ಜ್ವರ ಇದೆ ಆದ್ವಿಗೆ. ಹಾಗಾಗಿ ಇವತ್ತು ಎಲ್ಲ ಕೆಲಸಗಳು ನನ್ನ ತಲೆ ಮೇಲೆ ಅಂತಲೇ ಹೇಳ್ಬೋದು. ಹಾಗೆ ಬೇಗ ಬೇಗ ಕೆಲಸಗಳನ್ನು ಮುಗಿಸಿ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನಂತರ ಹಾಸ್ಪಿಟಲಿಗೆ ಹೋಗೋದಿದೆ, ಹಸ್ಬೆಂಡ್ನ ಹಾಗೆ ಮಗಳನ್ನೆಲ್ಲ ಕರ್ಕೊಂಡು ಹಾಸ್ಪಿಟಲ್ ಹೋಗೋದಿದೆ. ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾನು 7:30 ಹೊತ್ತಿಗೆ ಟೀ ಕುಡಿತೀನಿ, ತಿಂಡಿ ತಿಂತೀನಿ. ಇವತ್ತು ಏನೂ ಇಲ್ಲ, ಕೆಲಸನೇ ಮಾಡ್ತಾಯಿದ್ದೆ. ನಂತರ ನಮ್ಮ ಹಸ್ಬೆಂಡ್ ಹೇಳಿದರು, ನನಗೆ ಜ್ವರ ಜಾಸ್ತಿ ಉಂಟು, ಸ್ವಲ್ಪ ಕಫ ಎಲ್ಲ ಜಾಸ್ತಿ ಆದಾಗ ಆಗ್ತಾ ಉಂಟು, ಬೇಗ ಹೋಗಿ ಬರುವ ಅಂತ ಹೇಳಿದರು. ಹಾಗಾಗಿ ಬೆಳಿಗ್ಗೆ ಯಾವುದೇ ರೀತಿಯಾದಂತಹ ಮೆಡಿಸಿನ್ ಕೂಡ ಇರಲಿಲ್ಲ ಅವರಿಗೆ. ಹಾಗಂತ ಹೋಗ್ತಾ ಇರಬೇಕಿದ್ರೆ ಆದ್ವಿನ ಕೂಡ ಒಂದು ಸಲ ತೋರಿಸೋಣ ಡಾಕ್ಟ್ರಿಗೆ ಅಂತ ಅಂದ್ಬಿಟ್ಟು ಅವಳನ್ನು ಕೂಡ ಕರ್ಕೊಂಡು ಹೊರಟ್ವಿ. ಯಾಕೆಂತ ಹೇಳಿದರೆ ಅವಳು ಕೂಡ ನಿನ್ನೆಯಿಂದ ಅಷ್ಟೊಂದು ಹುಷಾರಿಲ್ಲ, ಅಷ್ಟೊಂದು ಗೊತ್ತಾಗ್ತಾ ಇಲ್ಲ, ಜ್ವರ ಎಲ್ಲ ಜಾಸ್ತಿ ಏನೂ ಇರಲಿಲ್ಲ, ಬಟ್ ಸ್ವಲ್ಪ ಲೈಟಾಗಿ ಜ್ವರ ಇರೋ ಥರ ಫೀಲ್ ಮಾಡ್ಕೋತಾ ಇದ್ಲು. ನನಗೆ ಕೂಡ ಹಾಗೆ ಅನ್ನಿಸ್ತಾ ಇತ್ತು, ಸ್ವಲ್ಪ ಏನೋ ಹುಷಾರಿಲ್ಲ ಇವಳಿಗೆ ಅಂತ. ಅಷ್ಟೊಂದು ಗಂಟಲು ನೋವು ಈ ಥರ, ಶೀತ ಈ ಥರ ಎಲ್ಲ ಇತ್ತು ಅವಳಿಗೆ ಕೂಡ. ಹಾಗೆ ಅಷ್ಟೊಂದು ಹುಷಾರಿರಲಿಲ್ಲ ಅವಳು. ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಒಂದು ಸಲ ತೋರಿಸೋಣ ಡಾಕ್ಟ್ರಿಗೆ ಅಂತ ಅಂದ್ಬಿಟ್ಟು ಇವಾಗ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ಇನ್ನು ತಿಂಡಿ ಎಲ್ಲ ಬಂದು ತಿನ್ನೋಣ. ಇನ್ನು ತಿಂಡಿ ತಿಂತ ಕೂತ್ರೆ ಟೈಮ್ ಆಗುತ್ತೆ ಹೋಗೋದಕ್ಕೆ, ಆಮೇಲೆ ಅಲ್ಲಿ ರಶ್ ಆದರೆ ತುಂಬ ಕಷ್ಟ, ಲೇಟ್ ಆಗುತ್ತೆ ವಾಪಸ್ ಮನೆಗೆ ಬರಬೇಕಿದ್ರೆ ಅಂತ ಅಂದ್ಕೊಂಡು ಹೊರಟ್ವಿ. ನಮ್ಮ ಹಸ್ಬೆಂಡ್ಗೆ ಜ್ವರ ಫಸ್ಟಿಗೆ ಸ್ಟಾರ್ಟ್ ಆದ್ದು ಶೀತ, ಚೌತಿಯ ಹಿಂದಿನ ದಿನ ಶೀತ ಸ್ಟಾರ್ಟ್ ಆಗಿತ್ತು. ಅಂದರೆ ಈ ಅಲರ್ಜಿ ಶೀತ ಇರುತ್ತಲ್ವಾ, ಉರಿ ಶೀತ ಅಂತ ಹೇಳ್ತೀವಿ, ಆ ಥರ ಶೀತ ಸ್ಟಾರ್ಟ್ ಆಗಿತ್ತಾ. ನಂತರ ನೆಕ್ಸ್ಟ್ ಡೇ ಏನಾಯಿತು ಅಂತ ಹೇಳಿದರೆ ಸ್ವಲ್ಪ ಶೀತ ಗಟ್ಟಿ ಆಯಿತು. ಆವಾಗ ಹೇಳಿದರು ಶೀತ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಡೇ ಚೌತಿ ದಿವಸ ಕೂಡ ಅಷ್ಟೊಂದು ಹುಷಾರಿರಲಿಲ್ಲ ಅವರು. ಹಾಗಾಗಿ ವರ್ಕ್ಶಾಪಿಗೆ ಕೂಡ ಹೋಗಿರಲಿಲ್ಲ, ಬೇಡ ಹೋಗಬೇಡಿ ಅಂತ ಹೇಳಿದೆ ನಾನು, ಮನೆಯಲ್ಲೇ ಇದ್ದರು. ನಂತರ ಸ್ಯಾಟರ್ಡೆ ಸ್ವಲ್ಪ ಸಂಜೆ ಆಗ್ತಾ ಇದ್ದಾಗೆ ಸ್ವಲ್ಪ ಜಾಸ್ತಿ ಅವರಿಗೆ ಕಫ ಜ್ವರ ಎಲ್ಲ ಜಾಸ್ತಿ ಆದಾಗಾಯಿತು. ಸಡನ್ನಾಗಿ ವೀಸಿಂಗ್ ಕೂಡ ಸ್ಟಾರ್ಟ್ ಆಯಿತು. ಡಾಕ್ಟ್ರಿಗೆ ಫೋನ್ ಮಾಡಬೇಕಿದ್ರೆ ನಾನು ಚೌತಿ ಅಲ್ವಾ ಅಮ್ಮ, ಹಾಗಾಗಿ ಬೇಗ ಇವತ್ತು ಮನೆಗೆ ಬಂದಿದ್ದೀನಿ ಅಂತ ಹೇಳಿದರು. ಸೊ ಮೆಡಿಕಲ್ಲಿಗೆ ಹೋಗಿಬಿಟ್ಟು ಅಲ್ಲಿಂದ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಒಂದೆರಡು ಟ್ಯಾಬ್ಲೆಟ್ನ ತಗೊಂಡು ಬಂದ್ವಿ. ಅಂದರೆ ರಾತ್ರಿ ಹೊತ್ತು ವೀಸಿಂಗ್ ಎಲ್ಲ ಸ್ಟಾರ್ಟ್ ಆದರೆ ಹಾಸ್ಪಿಟಲಿಗೆ ಹೋದರೆ ಅಡ್ಮಿಟ್ ಮಾಡೋದಕ್ಕೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಒಂದೆರಡು ಟ್ಯಾಬ್ಲೆಟ್ ತಗೊಂಡು ಅದನ್ನು ರಾತ್ರಿ ತೊಗೊಂಡ್ರು ಊಟ ಆದ ನಂತರ. ಅದು ಏನಾಯಿತು ಅಂತ ಹೇಳಿದರೆ ಕಡಿಮೆ ಆಗಿಲ್ಲ, ಬೆಳಿಗ್ಗೆ ಹೊತ್ತಿಗೆ ಸ್ವಲ್ಪ ಜೋರಾಯಿತು. ನಂತರ ಹಾಸ್ಪಿಟಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಹೊರಟಿದ್ದೀವಿ. ಇವತ್ತು ಸಂಡೇ ಸ್ನೇಹಿತರೆ, ಕೆಲಸ ಎಲ್ಲ ಆಯಿತು. ಟೈಮ್ ಈಗ 9 ಕಾಲ ಆಯಿತು. ಟೈಮ್ ಈಗ 9 ಕಾಲ ಆಯಿತು. ಸಂಡೇ ಇವತ್ತು. ಹಾಗೆ ಕೆಲಸ ಎಲ್ಲ ಆಗಿ ದೇವ್ರ ಪೂಜೆ ಕೂಡ ನಾನೇ ಮಾಡಿದ್ದು. ಹಸ್ಬೆಂಡ್ಗೆ ಹುಷಾರಿಲ್ಲ, ಸೊ ಮದ್ದಿಗೆ ಹೋಗಬೇಕು ಅಂತ ಹೊರಡ್ತಾ ಇದ್ವಿ. ಆದ್ರೂ ಕೂಡ ಅಷ್ಟೇ ಲೈಟಾಗಿ ಜ್ವರ ಬರೋ ಥರ ಫೀಲ್ ಮಾಡ್ಕೋತಾ ಇದ್ದಾಳೆ. ಸೊ ಹಾಗಾಗಿ ಒಂದು ಸಲ ಡಾಕ್ಟ್ರ್ ಹತ್ರ ಹೋಗಿ ಬರೋಣ. ನಂತರ ಸ್ವಲ್ಪ ಲೇಟ್ ಆದರೆ ರಶ್ ಆಗುತ್ತೆ ಅಲ್ಲಿ, ಹಾಗಾಗಿ ಬೇಗ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಹಾಗೆ ಟೀ ಕುಡಿಲಿಲ್ಲ, ಇನ್ನೂ ಕೂಡ ಕುಡಿಬೇಕಷ್ಟೇ, ಬಂದು ಕುಡಿಯುವ ಅಂಥೇಳಿ. ಟೈಮ್ ಸಿಕ್ಕಿಲ್ಲ ನನಗೆಲ್ಲ ಕೆಲಸ ಮಾಡೋದಾಯಿತು ಬೆಳಿಗ್ಗೆ. ಹಾಗೆ ಇವಾಗ ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೀವಿ. ಮನೆಯಿಂದ ಜಾಸ್ತಿ ದೂರ ಏನಿಲ್ಲ, ನಾವು ಅಲ್ಲಿಗೆ ಹೋಗೋದು. ನಮ್ಮ ಫ್ಯಾಮಿಲಿ ಡಾಕ್ಟರ್ ಥರ ಅವರು, ಅವ್ರ ಮಧ್ಯೆ ನಮಗೆ ಚೆನ್ನಾಗಿ ಹಿಡ್ಸತ್ತೆ ಎಲ್ರಿಗೂ ಕೂಡ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಡ್ರೈವಿಂಗ್ ಕೂಡ ನಮ್ಮ ಹಸ್ಬೆಂಡೇ ಮಾಡ್ತಾಯಿದ್ದಾರೆ. ಪಾಪ ಏನೂ ಆಗ್ತಾ ಇರಲಿಲ್ಲ ಅವ್ರ ಕೈಯಲ್ಲಿ, ಕಷ್ಟಪಟ್ಟು ಡ್ರೈವಿಂಗ್ ಮಾಡ್ತಾಯಿದ್ರು. ನನಗೇ ಬೇಜಾರಾಗ್ತಾಯಿತ್ತು. ಮಗ ಕೂಡ ಮನೆಯಲ್ಲಿ ಇರಲಿಲ್ಲ, ಇಲ್ಲಾಂತ ಹೇಳಿದರೆ ಅವನೇ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಇವತ್ತು ಅವರೇ ಡ್ರೈವಿಂಗ್ ಮಾಡಬೇಕಾಗಿ ಬಂತು. ನನಗೆ ಕೂಡ ಕಾರ್ ಡ್ರೈವಿಂಗ್ ಗೊತ್ತಿದ್ದರೆ ನಾನಾದರೂ ಕರ್ಕೊಂಡು ಹೋಗ್ತಾಯಿದ್ದೆ. ಇದಕ್ಕೆ ಹೇಳೋದು ಸ್ನೇಹಿತರೆ, ಹೆಣ್ಮಕ್ಳು ಕೂಡ ಸ್ವಲ್ಪ ಡ್ರೈವಿಂಗ್ ಕಲಿಬೇಕು ಅಂತ.
ನಮಗೆ ಏನು ಅನಿಸುತ್ತೆ ಅಂತ ಹೇಳಿದರೆ, ಯಾಕೆ ನಮಗೆ ಮಕ್ಕಳು ದೊಡ್ಡವರಾಗ್ತಾರೆ, ಅವರು ಡ್ರೈವಿಂಗ್ ಕಲಿತಾರೆ, ಹಸ್ಬೆಂಡ್ ಅವರಿಗೆ ಗೊತ್ತಿದೆ ಅಲ್ವಾ ಅಂತೇಳಿ. ನೋಡಿ ಸಿಚುವೇಶನ್ ಯಾವ ಥರ ನಮಗೆ ಬರುತ್ತೆ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹೆಣ್ಮಕ್ಳು ಕೂಡ ಡ್ರೈವಿಂಗ್ ಕಲಿತ್ರೆ, ಈ ಥರ ಮನೇಲಿ ಕಾರಿದ್ದರೆ ಡ್ರೈವಿಂಗ್ ಕಲಿತ್ರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಇವತ್ತು ನೋಡಿ ಹಸ್ಬೆಂಡ್ಗೆ ತುಂಬ ಕಷ್ಟ ಆಗ್ತಾಯಿದೆ ಕಾರ್ ಡ್ರೈವಿಂಗ್ ಮಾಡೋದಕ್ಕೆ, ಅವರಿಗೆ ಆಗ್ತಾ ಇಲ್ಲ. ಬಟ್ ಏನು ಮಾಡೋದಕ್ಕಾಗಲ್ಲ, ಅವರೇ ತೊಗೊಂಡೋಗ್ಬೇಕಾಗತ್ತೆ ಕಾರನ್ನು. ಅದೇ ನನಗೇನಾದರೂ ಸ್ವಲ್ಪ ಡ್ರೈವಿಂಗ್ ಅಂತ ಗೊತ್ತಿದ್ದರೆ ನಾನಾದರೂ ಡ್ರೈವಿಂಗ್ ಮಾಡ್ತಾಯಿದ್ದೆ ಅಂತ ಅನ್ನಿಸ್ತು. ಇದಕ್ಕೆ ಹೇಳೋದು, ಯಾವುದಕ್ಕೂ ಹಿಂಜರಿಬಾರ್ದು. ಹೆಣ್ಮಕ್ಳು ಎಷ್ಟು ಕಲಿತೀವಿ ನೋಡಿ, ಹೆಣ್ಮಕ್ಳು ಅಂತ ಅಲ್ಲ, ಪ್ರತಿಯೊಬ್ಬರು ಕೂಡ ಅಷ್ಟೇ. ಈ ಡ್ರೈವಿಂಗ್ ವಿಷಯದಲ್ಲಿ ನಾನು ಹೇಳೋದು, ಕಲಿಲೇಬೇಕು ಅಂತ ಅನಿಸುತ್ತೆ ನನಗೆ. 2 ವೀಲರ್ ಕೂಡ ಗೊತ್ತಿರಬೇಕು ಸ್ವಲ್ಪನಾದರೂ, ಹಾಗೆ 4 ವೀಲರ್ ಕೂಡ ಗೊತ್ತಿರಬೇಕು. ಎಮರ್ಜೆನ್ಸಿ ಏನಾದರೂ ಕರ್ಕೊಂಡು ಹೋಗಬೇಕು, ಮನೇಲಿ ಯಾರೂ ಇಲ್ಲ ಅಂತ ಅಂದಾಗ ಆರಾಮಾಗಿ ನಾವು ಕರ್ಕೊಂಡು ಹೋಗ್ಬೋದಲ್ವಾ. ಯಾರ್ಯಾರನ್ನು ಕರಿಬೇಕು ಅನ್ನೋ ಅಂತಹ ಒಂದು ಪರಿಸ್ಥಿತಿ ಬರಲ್ಲ ಅಲ್ವಾ. ಇದೆಲ್ಲ ನನಗೆ ಈ ಥರ ಡ್ರೈವಿಂಗ್ ಇವತ್ತು ಅವರು ಮಾಡಬೇಕಿದ್ರೆ ನೆನಪಾಯಿತು. ನನ್ನ ಮಗಳ ಹತ್ರ ಹೇಳಿದೆ, ಇದಕ್ಕೆ ಹೇಳೋದು ಮಗ, ನಮಗೆ ಕೂಡ ಹೆಣ್ಮಕ್ಳು ಕೂಡ ನಾವು ಡ್ರೈವಿಂಗ್ ಕಲಿಬೇಕು. ಇದಕ್ಕೆ ಹೇಳೋದು ನೋಡು, ಇವತ್ತು ಎಷ್ಟು ಕಷ್ಟ ಆಗ್ತಿದೆ ಅವರಿಗೆ ಡ್ರೈವಿಂಗ್ ಮಾಡೋದಕ್ಕೆ ಅಂತ ಒಂದು ಸಲ ಯೋಚನೆ ಬಂತು ನನಗೂ. ಯಾರಿಗಾದರೂ ಈ ಥರ ಡ್ರೈವಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಟೈಮ್ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಡ್ರೈವಿಂಗ್ ಕಲಿಯಿರಿ. ಒಂದಲ್ಲ ಒಂದು ದಿನ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅದು. ಸೊ ಇವಾಗ ಕ್ಲಿನಿಕ್ಕಿಗೆ ರೀಚ್ ಆಗಿದ್ದೀವಿ. ಡಾಕ್ಟರ್ ಬೇರೆ ಪೇಷಂಟ್ನ ನೋಡ್ತಾ ಇದ್ದಾರೆ. ಹಾಗೆ ಕ್ಲಿನಿಕ್ಕಿಗೆ ಹೋಗಿಬಿಟ್ಟು ವಾಪಸ್ ಮನೆ ಕಡೆಗೆ ಬಂದ್ವಿ. ಸ್ವಲ್ಪ ಬೇಗನೆ ಆಯಿತು ಇವತ್ತು, ಕನ್ಸಲ್ಟೇಷನ್ ಎಲ್ಲ ಬೇಗ ಆಯಿತು. ಜಾಸ್ತಿ ಜನ ಇರಲಿಲ್ಲ ಅಲ್ಲಿ, ಹಾಗಾಗಿ ಬೇಗ ಬೇಗ ಮುಗಿಸಿ ವಾಪಸ್ ಇವಾಗ ಮನೆಗೆ ಬರ್ತಾ ಇದ್ದೀವಿ. ಈಗ ಕ್ಲಿನಿಕ್ಗೆಲ್ಲ ಹೋಗಿ ಬಂದಾಯಿತು. ಬಂದು ಈಗ ಟೀ ಮಾಡ್ತಾಯಿದ್ದೀನಿ. ಇವತ್ತು ಟೀ ಕುಡ್ದಿಲ್ಲ ನಾನು ಬೆಳಿಗ್ಗೆಯಿಂದ, ಇಲ್ಲಿ ತನಕ ಏನೂ ತಿಂದಿಲ್ಲ, ಟೀ ಕೂಡ ಕುಡ್ದಿಲ್ಲ. ಗಂಟೆ 10:30 ಆಗ್ತಾ ಬಂತು, 10 ಕಾಲಾಯಿತು ಗಂಟೆ. ಅಲ್ಲಿ ರಶ್ ಏನು ಇರಲಿಲ್ಲ, ಹಾಗಾಗಿ ಸ್ವಲ್ಪ ಬೇಗ ಆಯಿತು. ತಿಂಡಿ ಇವತ್ತೇನು ಮಾಡಿರಲಿಲ್ಲ ನಾನು, ನಿನ್ನೆ ಇಡ್ಲಿ ಮಾಡಿದ್ದೆ ಅಲ್ವಾ. ಸೊ ಇಡ್ಲಿನೇ ಇತ್ತು, ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಇವತ್ತಿಗೆ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬೆಳಿಗ್ಗೆ ಎದ್ದು ಬಿಸಿ ಮಾಡಿಬಿಟ್ಟು, ಹಾಗೆ ಸಾರು ಕೂಡ ಅಷ್ಟೇ, ನಿನ್ನೆ ಸೌತೆಕಾಯಿ ನುಗ್ಗೆಕಾಯಿ ಎಲ್ಲ ಹಾಕಿಬಿಟ್ಟು ಸಾರು ಮಾಡಿದ್ದೆ ಅಲ್ವಾ, ಅದು ಕೂಡ ಇತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದು ತಿಂಡಿ ಕೆಲಸ ಏನೂ ಮಾಡಿಲ್ಲ. ಕ್ಲೀನಿಂಗ್ ಕೆಲಸ ಮಾಡಿ ದೇವ್ರ ಪೂಜೆ ಮಾಡಿ ನಂತರ ಕ್ಲಿನಿಕ್ಕಿಗೆಲ್ಲ ಹೋಗಿ ಬಂದಾಯಿತು. ಟ್ಯಾಬ್ಲೆಟ್ಸ್ ಕೊಟ್ಟರು, ಆದ್ವಿಗೆ ಕೂಡ ಕೊಟ್ಟರು, ಹಸ್ಬೆಂಡ್ಗೆ ಕೂಡ ಟ್ಯಾಬ್ಲೆಟ್ಸ್ ಕೊಟ್ಟರು. ಅವರಿಗೆ ಸ್ವಲ್ಪ ಕಫ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ನನಗೆ, ವೀಸಿಂಗ್ ಥರ ಆಗ್ತಾ ಉಂಟು. ಫಸ್ಟ್ ಟೈಮ್ ಅವ್ರಿಗೆ ಆ ಥರ ಆಗೋದು, ಇಲ್ಲಿ ತನಕ ಆಗಿರಲಿಲ್ಲ ಅದು. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ಟೀ ಮಾಡ್ತಾಯಿದ್ದೀನಿ, ಟೀ ಕುಡಿಬೇಕು. ನನಗೆ ಬೆಳಗ್ಗಿನ ಟೀ ಕುಡಿಲೇಬೇಕಾಗತ್ತೆ, ಇಲ್ಲ ಅಂತ ಹೇಳಿದರೆ ಸ್ವಲ್ಪ ತಲೆಭಾರ ಅಂತ ಅನಿಸುತ್ತೆ. ಯಾವಾಗಲೂ ಬೆಳಿಗ್ಗೆ ಬೇಗ ಕುಡಿತೀನಲ್ವ, ಇವತ್ತು 9-9:30 ಗಂಟೆ ತನಕ ಏನೂ ಆಗಲ್ಲ, ಗೊತ್ತಾಗಲ್ಲ ಟೀ ಕುಡ್ದಿಲ್ಲ ಅಂತ ಅಂದ್ಬಿಟ್ಟು. ಸೊ 9:30 ಹೊತ್ತಾಗಬೇಕಿದ್ರೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ತಲೆ ಭಾರ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವಾಗ ಕೂಡ ಸ್ಟಾರ್ಟ್ ಆಯಿತು, ಸ್ವಲ್ಪ ತಲೆ ಭಾರ ಅಂತ ಆಗ್ತಾ ಉಂಟು. ಹಾಗೆ ಈಗ ಟೀ ಕುಡಿದು ಆಮೇಲೆ ವಾಪಸ್ಸು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದು ಪೈನಾಪಲ್ ಕಟ್ ಮಾಡ್ತಿದ್ದಾಳೆ ನೋಡಿ. ಇದು ನಿನ್ನೆ ಹಸ್ಬೆಂಡ್ಗೆ ಅಂತ ತಂದದ್ದು, ಕಫಕ್ಕೆ ಒಳ್ಳೇದು ಅಂತ ಅಂದ್ಬಿಟ್ಟು ತಂದಿದ್ವಿ. ಹಾಗೆ ಇವತ್ತು ಡಾಕ್ಟ್ರು ಬೇಡ ತಿನ್ನೋದು ನೀವು ಅಂತ ಹೇಳಿದರು. ಹಾಗಾಗಿ ಅವರಿಗೆ ಅಂತ ಅಂದ್ಬಿಟ್ಟು ನಿನ್ನೆ ಕೊಟ್ಟಿದ್ದೆ, ಒಂದು ಪೀಸ್ ಹಾಗೆ ತೆಗೆದಿಟ್ಟಿದ್ದೆ. ಅದನ್ನು ಇವಾಗ ಕಟ್ ಮಾಡಿಬಿಟ್ಟು ನಮ್ಮ ಆದ್ವಿ ತಿಂತಾಯಿದ್ದಾಳೆ. ಇದಕ್ಕೆ ಪೆಪ್ಪರ್ ಹಾಗೆ ಉಪ್ಪು ಹಾಕೊಂಡ್ಬಿಟ್ಟು ತಿಂತಾಳೆ. ಅದು ಸ್ವಲ್ಪ ಒಳ್ಳೆಯದು, ಈ ಕಫ ಎಲ್ಲ ಇದ್ದಾಗ ಈ ಥರ ಪೈನಾಪಲ್ ಎಲ್ಲ ತಿಂದು ತುಂಬ ಒಳ್ಳೆಯದು. ಆದರೆ ವೀಸಿಂಗ್ ಅಂತ ಅನ್ನೋದು ಕಫ ಅಂತಲೇ ಹೇಳೋದಕ್ಕಾಗಲ್ಲ, ಅಲರ್ಜಿಯಲ್ಲಿ ಕೂಡ ಬರುತ್ತೆ. ಹಾಗೆ ಡಾಕ್ಟ್ರು ಎಲರ್ಜಿಗೆ ಕೂಡ ಟ್ಯಾಬ್ಲೆಟ್ಸ್ ಹಾಕಿದ್ದಾರೆ. ಕಫ ಅಂತಲೇ ಹೇಳೋದಕ್ಕಾಗಲ್ಲ ಅದನ್ನು. ಈ ಎಲರ್ಜಿ ಬಾಡೀಲಿ ಏನಾದರೂ ಎಲರ್ಜಿ ಇದ್ದರೆ, ಎಲರ್ಜಿ ಅಂಶ ಏನಾದರೂ ಬಾಡೀಲಿ ಏನಾದರೂ ಎಲರ್ಜಿ ಎಲ್ಲ ಸ್ಟಾರ್ಟ್ ಆದರೆ ಆವಾಗ ಕಫ ಕೂಡ ಸ್ಟಾರ್ಟ್ ಆಗುತ್ತೆ, ವೀಸಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದ್ದಾಳೆ ಅದು ಇದು ತಿಂಡಿ ಆಗಿದೆ. ನಮ್ಮ ಅಕ್ಕ ಬರ್ತಾ ಇದ್ದಾರೆ. ಹಾಯ್ ಹಾಯ್. ದೊಡ್ಡ ಅಕ್ಕ ನಮ್ಮದು, ದೊಡ್ಡ ಭಾವನ ಹೆಂಡತಿ. ಕುರುವಾಯಿ ಅಯ್ಯೋ ದೇವಾ, ಕುರುವಾಯಿ ತಿನ್ಪೆರ ಇರ್ಲಾ ನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಮಧ್ಯಾಹ್ನ ಇವತ್ತು ಅಡುಗೆ ಮೀನು ಸಾರು ಮಾಡಿದ್ದೆ ಅಷ್ಟೇ, ಬೇರೆ ಇನ್ನೇನು ಮಾಡಲಿಲ್ಲ. ಕುಚ್ಚಲಕ್ಕಿ ಅನ್ನ ಹಾಗೆ ಮೀನು ಸಾರು ಮಾಡಿದ್ದೆ. ಚಿಕನ್ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ, ಅಂದರೆ ಹೇಗೂ ಜ್ವರ ಅಲ್ವಾ, ವಾಪಸ್ ಹೀಟ್ ಆಗುತ್ತೆ ಬಾಡಿ ಅಂತ ಅಂದ್ಬಿಟ್ಟು ಚಿಕನ್ ಮಾಡಿಲ್ಲ.
ಮೀನು ಸಾರು ಮಾಡಿದೆ. ಇವತ್ತು ಯಾವುದು ಕೂಡ ಮಾಡೋದಕ್ಕೆ ಮನಸ್ಸಿಲ್ಲ ಸ್ನೇಹಿತರೆ. ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮನೇಲಿ ಯಾರಿಗಾದರೂ ಹುಷಾರಿಲ್ಲ ಅಂತ ಹೇಳಿದರೆ ಹಾಗೆ ಅಲ್ವಾ, ಒಂಥರ ಅನಿಸತ್ತೆ ನಮಗೆ, ಏನೂ ಬೇಡ, ಅಡುಗೆ ಮಾಡೋದು ಬೇಡ, ಕೆಲಸ ಮಾಡೋದು ಬೇಡ, ಈ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಆದರೂ ಮಾಡಲೇಬೇಕಲ್ವಾ, ಊಟ ಮಾಡಬೇಕಿದ್ರೆ ಅಡುಗೆ ಎಲ್ಲ ಮಾಡಲೇಬೇಕು, ಕೆಲಸ ಮಾಡಲೇಬೇಕು. ಸೊ ಹಾಗಾಗಿ ಮನಸ್ಸೇ ಸರಿ ಇರಲಿಲ್ಲ ಅಂತ ಹೇಳ್ಬೋದು. ಇನ್ನು ಅವ್ರು ಹುಷಾರಾಗೋ ತನಕ ಹೀಗೇನೆ ನಾನು ಒಂಥರ ಅಂತ ಅನ್ನಿಸ್ತಾ ಇರುತ್ತೆ. ಮನಸ್ಸಿಗೆ ಸ್ವಲ್ಪ ಬೇಜಾರಾದಾಗ ಆಗ್ತಾ ಇರುತ್ತೆ, ಭಯ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಸಂಜೆ ಟೈಮಿಗೆ ಶ್ರೇಯಾ ಬಂದು, ಅವಳು ಬಂದರೆ ಸ್ವಲ್ಪ ಖುಷಿ ಆಗುತ್ತೆ, ಮೈಂಡೆಲ್ಲ ಫ್ರೀ ಆಗುತ್ತೆ, ಮನಸ್ಸಿನ ಬೇಜಾರೆಲ್ಲ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಕಾಮಿಡಿ ಥರ ಮಾತಾಡ್ತಾ ಇದ್ಲು. ಕುರುವಾಯಿ ಅಂತ ಹೇಳಿದರೆ ಒಂದು ಇನ್ಸೆಕ್ಟ್ ಅದು, ಅದನ್ನು ನಾನು ತಿಂದೆ, ನನಗೆ ಅದು ಇಷ್ಟ ಅಂತ ಹೇಳ್ತಾಳೆ. ಅವಳು ಏನನ್ನು ತಿಂದಿದ್ದಾಳೋ ಗೊತ್ತಿಲ್ಲ, ಅದು ನಿಜವಾಗಿ ಇನ್ಸೆಕ್ಟ್ ತಿಂದದ್ದಲ್ಲ ಅವಳು. ಯಾವುದೋ ಒಂದು ತಿಂಡಿನ ತಿಂದಿರ್ತಾಳೆ, ಅದಕ್ಕೆ ಹೆಸರು ಬಂದಿರಲ್ಲ, ಅದಕ್ಕೆ ಕುರುವಾಯಿ ಅಂತ ಹೇಳಿರ್ತಾಳೆ ಅಷ್ಟೇ. ಬಿಟ್ಟರೆ ನಿಜವಾಗ್ಲೂ ಅವಳು ಕುರುವಾಯಿ ತಿಂದದ್ದಲ್ಲ. ಈ ವಿಡಿಯೋ ಯಾರಾದರೂ ನೋಡಿದರೆ ಖಂಡಿತವಾಗ್ಲೂ ನಿಮಗೆ ನಗು ಬರೋದಂತೂ ಗ್ಯಾರಂಟಿ. ಹೀಗೆ ಬಂದು ಏನಾದರೂ ಒಂದು ಮಾತಾಡ್ತಾ ಇರ್ತಾಳೆ, ನಮಗೆ ನಕ್ಕು ನಕ್ಕು ಸಾಕಾಗತ್ತೆ. ಇವತ್ತು ಮಾತ್ರ ಕುರುವಾಯಿ ತಿಂದೆ ಅಂತ ಹೇಳಿದ್ದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು, ಕುರುವಾಯಿ ತಿಂದದ್ದ ಮರುವಾಯಿ ತಿಂದದ್ದ ನೀನು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಭಯ ಆಯಿತು. ಸ್ವಲ್ಪ ವಾಯ್ಸ್ ರೈಸ್ ಮಾಡಿಕೊಂಡು ಯಾರಾದರೂ ಮಾತಾಡಿದರೆ ಆ ಕೂಡಲೇ ಅಳೋದಕ್ಕೆ ಶುರು ಮಾಡ್ತಾಳೆ. ಇವತ್ತು ಬೇರೆ ಅವಳ ಅಮ್ಮ ಜೊತೆಯಲ್ಲಿ ಇರಲಿಲ್ಲ, ಇಲ್ಲ ಅಂತ ಹೇಳಿದರೆ ಅಷ್ಟೊಂದು ಅಳೋ ಬರೋದಿಲ್ಲ ಅವಳಿಗೆ. ಅಮ್ಮ ಇರಲಿಲ್ಲ, ಅವಳ ಅಪ್ಪ ತಂದು ನಮ್ಮ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ. ಹಾಗೆ ಕೂಗ್ತಾ ಇದ್ಲು, ನನಗೆ ಅಮ್ಮ ಬೇಕು, ಅಮ್ಮನ ಹತ್ರ ಹೋಗ್ತೀನಿ ಅಂತೇಳಿ. ಒಂದು ಸಲ ಆ ರೀತಿ ಹೇಳೋದಕ್ಕೆ ಶುರು ಮಾಡಿದರೆ ಆಮೇಲೆ ಅವಳು ಕೇಳೋದೇ ಇಲ್ಲ, ಕರ್ಕೊಂಡು ಹೋಗಲೇಬೇಕಾಗತ್ತೆ. ಹಾಗೆ ಈ ಥರ ಇತ್ತು ನಮ್ಮದು ಇವತ್ತು ಶಿಯಾಳ ಮಾತು ನೋಡಿ. ನಮಗಂತೂ ನಕ್ಕು ನಕ್ಕು ಸಾಕಾಯಿತು ಸ್ನೇಹಿತರೆ. ಹಾಗೆ ಇವಳು ಬಂದರೆ ಸ್ವಲ್ಪ ನಮಗೆ ಮನಸ್ಸಿನ ಬೇಜಾರೆಲ್ಲ ಹೋಗುತ್ತೆ. ಚಿಕ್ಕ ಮಕ್ಕಳು ಮನೆಗೆ ಬಂದರೆ ಹಾಗೆ ಅಲ್ವಾ, ಒಂಥರ ಮನಸ್ಸಿನ ಬೇಜಾರೆಲ್ಲ ಹೊರಟೋಗುತ್ತೆ ಅಂತ ಹೇಳ್ಬೋದು. ಶಿಯಾ ತುಂಬ ದಿನ ಆಯಿತು ಬರೋದೆ. ಶಿಯಾ ಇರಲಿಲ್ಲ. ಶಿಯಾ ಅವಳ ಅತ್ತೆ ಮನೆಗೆ ಹೋಗಿದ್ಲು, 1 ವಾರ ಅತ್ತೆ ಮನೆಯಲ್ಲಿದ್ಲು. ಅತ್ತೆ ಮನೆಯಲ್ಲಿದ್ದು ಈಗ ಬಂದಿದ್ದಾಳೆ. ಅವಳಮ್ಮ ಬಂದಿಲ್ಲ, ಅವಳಮ್ಮ ಬೇಕಂತ ಅವಳಿಗೆ ಕೂಗ್ತಾ ಇದ್ದಾಳೆ, ಅಮ್ಮ ಬೇಕು ಅಂತೇಳಿ ಕೂಗ್ತಾ ಇದ್ದಾಳೆ. ಅಮ್ಮ ಬೇಕಂತೆ, ಅಮ್ಮ ಬೇಕಾ, ಅಮ್ಮ ಬೇಕಾ? ಯಾಕೆ ನಿಂಗೆ ಅಮ್ಮ? ಅಮ್ಮ ಯಾಕೆ? ನಾಳೆ ಶಾಲೆಗೆ ಹೋಗ್ಲಿಕ್ಕೆ ಉಂಟಾ? ಇಲ್ವಾ? ನಾಳೆ ಹೋಗ್ಲಿಕ್ಕಿಲ್ಲ. ಯಾಕೆ ಹೋಗೋದಿಲ್ಲ? ಶಾಲೆಗೆ ಹೋಗ್ಲಿಕ್ಕೆ ಉಂಟಾ ನಾಳೆ? ಇಲ್ಲ. ಯಾಕೆ? ಸುತ್ತಿ ಹೋಗ್ತಾಳೆ, ನೀನು ಹೋಗೋದಿಲ್ವಾ? ಯಾಕೆ ಹೋಗೋದಿಲ್ಲ? ಟೀಚರ್ ಕೇಳ್ತಾ ಇದ್ರು ನಿನ್ನನ್ನು, ಶಿಯಾ ಎಲ್ಲಿದ್ದಾಳೆ, ಶಿಯಾ ಎಲ್ಲಿಗೆ ಹೋಗಿದ್ದಾಳೆ ಅಂತ ಕೇಳ್ತಾ ಇದ್ರು ಟೀಚರ್ ನಿನ್ನನ್ನು. ಶಿಯಾ ಬೇಕು ನನಗೆ ಅಂತ ಹೇಳಿದರು ಟೀಚರ್. ಅಮ್ಮನಿಗೆ ಫೋನ್ ಮಾಡುವ ಅಮ್ಮನಿಗೆ, ಆಯಿತಾ? ಮಕ್ಕಳ ಮಾತು ಮನಸ್ಸಿಗೆ ಚಂದ ಅಂತ ಹೇಳ್ತಾರೆ ಹಿರಿಯರು ನಮ್ಮದು. ಅದೇ ರೀತಿ ಮಕ್ಕಳು ಮನೇಲಿದ್ದರೆ ಏನಾದರೂ ಈ ಥರ ಮಾತಾಡ್ತಾ ಇರ್ತಾರಲ್ವ, ಅದಂತೂ ತುಂಬಾ ಮನಸ್ಸಿಗೊಂದು ಇಡ್ಸತ್ತೆ ಅಂತಲೇ ಹೇಳ್ಬೋದು. ಮನಸ್ಸಲ್ಲಿ ಎಷ್ಟೊಂದು ಬೇಜಾರಿದ್ದರೂ ಕೂಡ ಈ ಪುಟ್ಟ ಮಕ್ಕಳು ಮನೇಲಿದ್ದರೆ ಬೇಜಾರೆಲ್ಲ ಕಡಿಮೆ ಆಗುತ್ತೆ. ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆ ಹೋಗುತ್ತೆ, ಮಕ್ಕಳ ಕಡೆ ಹೋಗುತ್ತೆ, ಅವರ ಮಾತಿನ ಕಡೆ ಹೋಗುತ್ತೆ, ಅವರ ಆಟದ ಕಡೆ ಹೋಗುತ್ತೆ. ಅವರ ಕೆಲಸದ ಮೇಲೆ ನಾವು ಬ್ಯುಸಿಯಾಗಿದ್ದರೆ ನಮ್ಮದು ಬೇಜಾರು ಸ್ವಲ್ಪದರ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಸಂಜೆ ಟೈಮ್ಗೆ ಶ್ರೇಯಾ ಬಂದಿದ್ದರಿಂದ ಮನಸ್ಸಿಗೆ ಏನೋ ತುಂಬಾ ಖುಷಿ ಆಯಿತು. ಹಾಗೆ ಇವಾಗಂತೂ ಹಸ್ಬೆಂಡ್ ಆದರೆ ಸ್ವಲ್ಪ ಹುಷಾರಾದರೂ ಸಂಜೆ ಟೈಮ್ಗೆ ಅವರಿಗೆ ಕಫ ಕೂಡ ತುಂಬಾ ಕಡಿಮೆ ಆಯಿತು ಅಂತ ಹೇಳ್ಬೋದು. ಒಂಥರ ವೀಸಿಂಗ್ ಥರ ಆಗ್ತಾಯಿತ್ತು ಅವರಿಗೆ, ಕಫ ಜಾಸ್ತಿ ಆಗಿ ಅಂತ ಅನಿಸುತ್ತೆ. ಹಾಗಾಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು ಡಾಕ್ಟರ್. ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ಕರ್ಕೊಂಬನ್ನಿ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದರು. ದೇವ್ರ ದಯೆಯಿಂದ ಕಡಿಮೆ ಆಗಿದೆ ಅವರಿಗೆ, ಇವಾಗ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಹೂಗಳನ್ನೆಲ್ಲ ತೋರಿಸಿ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೆ. ಸ್ವಲ್ಪ ಆದರೂ ಆಟ ಆಡಲಿ, ಅವಳಮ್ಮ ಏನೋ ಕೆಲಸ ಮಾಡ್ತಾ ಇದ್ದಾಳಂತೆ ಮನೆಯಲ್ಲಿ, ಅವಳ ಕೆಲಸ ಆಗಲಿ, ಇವಳು ಹೋದರೆ ಅವಳನ್ನು ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಆಟ ಆಡ್ಸೋಣ ಅಂತ ಸಮಾಧಾನ ಮಾಡ್ತಾಯಿದ್ದೆ ಎತ್ಕೊಂಡು. ಬಟ್ ಅವಳು ಯಾವ ರೀತಿ ಸಮಾಧಾನ ಮಾಡಿದರೂ ಕೇಳ್ತಾನೆ ಇರಲಿಲ್ಲ. ಹೋಗಬೇಕು ಅಂದರೆ ಹೋಗಲೇಬೇಕು ಮನೆಗೆ ಅವಳಿಗೆ. ಈ ಥರ ಹೂವಿನ ಕಲರೆಲ್ಲ ಕೇಳ್ತಾ ಇದೆ, ಯಾವ ಕಲರ್ ಅಂತ. ಕೆಲವೊಂದು ಕಲರ್ಸ್ ಕರೆಕ್ಟ್ ಹೇಳ್ತಾಳೆ, ಇದು ಪಿಂಕ್ ಕಲರ್, ರೋಸನ್ನು ನೋಡಿ ಪಿಂಕ್ ಕಲರ್ ಅಂತ ಹೇಳ್ತಾ ಇದ್ಲು. ಕೆಲವೊಂದು ಕಲರ್ಸ್ ಗೊತ್ತಾಗಲ್ಲ. ಸೇವಂತಿಗೆ ಹೂವಿತ್ತು, ಅದನ್ನು ನೋಡಿ ಯೆಲ್ಲೋ ಕಲರ್ ಅಂತ ಕೂಡ ಹೇಳಿದ್ಲು. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಸ್ವಲ್ಪ ಆರಾಮಾಗಿದ್ದಾರೆ, ಹೇಗಿದೆ ಜ್ವರ ಅಂತ ಕೇಳ್ತಾ ಇದ್ದೆ ಹಸ್ಬೆಂಡ್ಗೆ, ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದರು. ಇಷ್ಟೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಸ್ನೇಹಿತರೆ.
ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ. ವಿಡಿಯೋ ಹೇಗಾಗಿದೆ, ವಿಡಿಯೋ ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ, ಏನಾದರೂ ಮಿಸ್ಟೇಕ್ ಇದೆಯಾ, ಬೇರೆ ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದನ್ನ ದಯವಿಟ್ಟು ನನಗೆ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ಗೆ. ಪ್ರತಿಯೊಬ್ಬರ ಕಮೆಂಟ್ಸ್ ಕೂಡ ನನಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಓಕೆ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಬಾಯ್.